ಎಲ್ರಿಗೂ ನಮಸ್ಕಾರ, ಮಾತಿರಗಲ ನಮಸ್ಕಾರ. ಯಾರೆಲ್ಲ ನನ್ನ ವಿಡಿಯೋನ ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ, ಇವತ್ತು ಟ್ಯಾರೋ ರೀಡಿಂಗ್ನಲ್ಲಿ ವಿಷಯ, ಯಾಕೆ ಯಾವುದೇ ಕೆಲಸ ಮಾಡಿದರೂ ತುಂಬ ನೆಗೆಟಿವ್ ಆಗಿ ನಡೆಯುತ್ತೆ, ಯಾಕೆ ಏನೇ ಕೆಲಸ ಮಾಡಿದರೂ ಸರಿಯಾಗಿ ಆಗ್ತಿಲ್ಲ, ಯಾವುದೇ ಒಂದು ಯೋಚನೆ ಮಾಡಿದರೂ ಕೂಡ ಪಾಸಿಟಿವ್ಗಿಂತ ಹೆಚ್ಚಾಗಿ ನೆಗೆಟಿವೇ ನಡೆಯುತ್ತೆ, ಯಾಕೆ ನಡೆಯುತ್ತೆ, ಇದಕ್ಕೇನು ಕಾರಣ ಆಗಿರ್ಬೋದು, ಯಾಕಾಗಿ ನೆಗೆಟಿವ್ ನಡೆಯುತ್ತೆ ಅನ್ನೋ ವಿಷಯದ ಬಗ್ಗೆ ಇವತ್ತು ಟ್ಯಾರೋ ರೀಡನ್ನು ಮಾಡೋಣ. ಇದಕ್ಕೋಸ್ಕರ ನಾನೀಗ ಕಾರ್ಡ್ ಶಫಲ್ ಮಾಡ್ತಾ ಇದ್ದೀನಿ. ನಿಮ್ಮ ತುಂಬ ಕೆಲಸ, ನಿಮ್ಮ ದಿನನಿತ್ಯ ಜೀವನದಲ್ಲಿ ಸಾಕಷ್ಟು ಕೆಲಸಗಳು ನಡೀತಾ ಇರುತ್ತೆ. ಎಲ್ರಿಗೂ ಒಂದೊಂದು ರೀತಿಯ ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತೆ. ಯಾಕಂದರೆ ಪ್ರತಿಯೊಂದು ವಿಷಯದಲ್ಲೂ ಹಾಗಾಗಬೇಕು ಹೀಗಾಗಬೇಕು ಅನ್ನೋದೇ ಜಾಸ್ತಿ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಅದಕ್ಕಿಂತ ನಾವು ನೆನೆಸ್ಕೊಂಡಕ್ಕಿಂತ ಕೆಟ್ಟದ್ದಾಗೋದೇ ಜಾಸ್ತಿ. ಜೀವನದಲ್ಲಿ ಯಾಕೆ ಹೆಚ್ಚು ಕೆಟ್ಟದ್ದು ನಡೆಯುತ್ತೆ, ಯಾವ ಕಾರಣಕ್ಕೋಸ್ಕರ, ಏನಾಗಿರ್ಬೋದು, ಒಂದೊಂದು ಸಲ ಹಾಗೆ ಅಂದರೆ ಯಾವಾಗಲೂ ಒಳ್ಳೆಯದ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕೆಲವೊಂದು ಸಲ ಕೆಟ್ಟದಾಗುತ್ತೆ, ತುಂಬ ಸಲ ಕೆಟ್ಟದಾಗುತ್ತೆ. ಅಂದರೆ ನೀವು ನೆನೆಸ್ಕೊಂಡಿರುವಂತಹ ಕರೆಕ್ಟ್ ಉಲ್ಟಾ ನಡೆಯುತ್ತೆ ಅಂತ ಹೇಳ್ತೀವಲ್ಲ, ಅಂತಹ ಘಟನೆಗಳು ಜಾಸ್ತಿ ನಡೆಯುತ್ತೆ. ಏನಾದರೂ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಅನ್ಸ್ಕೊಂಡ್ರಲ್ಲಿ ಪಕ್ಕ ಏನಾದರೂ ಒಂದು ಕೆಟ್ಟದ್ದು ನಡೆದು ಬಿಡುತ್ತೆ. ಹಾಗೆ ಯಾಕೆ ಹೀಗಾಗುತ್ತೆ ಅನ್ನೋದನ್ನು ನೋಡೋಣ. ಯಾಕೆ ನಮ್ಮ ಜೀವನದಲ್ಲಿ ಸಾಕಷ್ಟು ಕೆಟ್ಟದ್ದು ನಡೆಯುತ್ತೆ ಅನ್ನೋದು ನೋಡೋಣ. ಇದಕ್ಕೆ ಏನು ಕಾರಣ ಆಗಿರ್ಬೋದು, ಯಾಕೋಸ್ಕರ, ಯಾವ ಕಾರಣಕ್ಕೋಸ್ಕರ ನಮ್ಮ ಮನಸ್ಸು ಜಾಸ್ತಿಯಾಗಿ ಕೆಟ್ಟದನ್ನು ಯೋಚನೆ ಮಾಡುತ್ತೆ ಅಥವಾ ಬೇರೆ ಏನಾದರೂ ವಿಷಯ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ನೋಡಿ, ಮೊದಲನೇದಾಗಿ 10 ಆಫ್ ಕಪ್ಸ್ ಬಂದಿದೆ, ಆಮೇಲೆ 7 ಆಫ್ ವಾಂಡ್ಸ್ ಬಂದಿದೆ, ಪೇಜ್ ಆಫ್ ಕಪ್ಸ್ ಇದೆ, ಚಾರಿಯಟ್ ಕಾರ್ಡ್ಸ್ ಇದೆ, ಒಂದೇ ಒಂದು ಮೇಜರ್ ಆರ್ಕನ ಕಾರ್ಡ್ ಬಂದಿದೆ, ಆಮೇಲೆ 8 ಆಫ್ ಕಪ್ಸ್ ಇದೆ. ಯಾಕಾಗ್ತಿದೆ ಅಂದರೆ ಎಲ್ಲೋ ಒಂದು ಕಡೆ ಕೆಲವರಿಗೆ ಶನಿ ದಶೆ ಸ್ಟಾರ್ಟ್ ಆಗಿದೆ, ಗುರುಬಲ ಕಡಿಮೆ ಇದೆ, ಇನ್ನು ಕೆಲವರು ಈಗಷ್ಟೇ ಹೆಜ್ಜೆ ಇಡ್ತಾ ಇದ್ದಾರೆ. ಏನೋ ಒಂದು ಬಿಸ್ನೆಸ್ ಮಾಡಬೇಕು, ಏನಾದರೂ ಸಾಧನೆ ಮಾಡಬೇಕು, ಏನಾದರೊಂದು ಸಾಧಿಸಬೇಕು ಅನ್ನುವಂಥ ಛಲದಲ್ಲಿರ್ತಾರೆ. ಇನ್ನೊಂದು ಕೆಲವರು ಕಷ್ಟಪಟ್ಟು ಎಲ್ಲ ಒಬ್ಬನೇ ಮಾಡುವಂತಹ ತರಾತುರಿಯಲ್ಲಿರ್ತಾರೆ. ಒಬ್ಬನೇ ಮಾಡೋದು ಎಲ್ಲ ಕೆಲಸ, 7 ರೀತಿಯ ಕೆಲಸವನ್ನು 7 ಜನ ಮಾಡೋದನ್ನು ಒಬ್ಬನೇ ಮಾಡೋದು, ಎಲ್ಲ ಪ್ರಯತ್ನಗಳನ್ನು ಒಬ್ಬನೇ ತಲೆಗೆ ತಗೊಂಡು ಒಂದೇ ಸಲ ಕೆಲಸ ಮಾಡೋದು. ಈ ಥರ ಕೆಲಸ ಮಾಡೋದ್ರಿಂದ ಫಲ ಅಂತೂ ಖಂಡಿತ ಸಿಗುತ್ತೆ. ಆದರೆ ಅದಕ್ಕೆ ಏನಾಗುತ್ತೆ ಅಂದರೆ ಸಾಕಷ್ಟು ಕೇಳಬೇಕಾಗುತ್ತೆ. ಅಂದರೆ ಹಂಚ್ಕೊಂಡು ಮಾಡುವಂಥ ಮನಸ್ಥಿತಿ ಇರೋರಲ್ಲ. ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ನೆನೆಸ್ಕೊಂಡಿರ್ತೀರ ಮನಸ್ಸಲ್ಲಿ, ನಾನೊಂದು ಕೆಲಸನ ಈಗ ಮಾಡಬೇಕು ಅಂತ ನೆನೆಸ್ಕೊಳ್ತೀರಾ, ಮತ್ತೆ ಯೋಚನೆ ಮಾಡ್ತೀರಾ ಯಾವ ರೀತಿ ಮಾಡಬೇಕು, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಯೋಚನೆ ಮಾಡ್ತೀರಾ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಯಾವುದೇ ಒಂದು ನಿರ್ಧಾರನ ನಮಗೆ ಸರಿಯಾಗಿ ತಗೊಳ್ಳಿಕ್ಕೆ ಸಾಧ್ಯವಾಗದಿದ್ದರೆ ಆಗ ನಮಗೆ ಆ ಒಂದು ವಸ್ತುವಿನಲ್ಲಿ ಅಥವಾ ವಿಷಯದಲ್ಲಿ ಇರುವಂತಹ ಆಸಕ್ತಿ ತನ್ನಷ್ಟಕ್ಕೆ ಕಳೆದೋಗುತ್ತೆ. ದ್ವಂದ್ವ ಮನಸ್ಥಿತಿ ಇದೆ ಇಲ್ಲಿ. ದ್ವಂದ್ವ ಮನಸ್ಥಿತಿ, ಬೇಕಾ ಬೇಡವಾ ಅನ್ನೋದೇ ಜಾಸ್ತಿ ಆದಂತಹ ಯೋಚನೆ ಇದೆ. ಹಾಗಾಗಿ ಏನಾಗುತ್ತೆ, ಕೆಟ್ಟದ್ದು ಮಾಡೋದು ಒಳ್ಳೆಯದು ಆಗೋದಕ್ಕಿಂತ ಹೆಚ್ಚಾಗಿ ಕೆಟ್ಟದೇ ನಡೆಯುತ್ತೆ. ಅಂದರೆ ಒಂದು ವಿಷಯದಲ್ಲಿ ಇರುವಂಥ ಪಾಸಿಟಿವ್ನಕ್ಕಿಂತ ನೆಗೆಟಿವಿಟಿಯೇ ಜಾಸ್ತಿ ಆಗೋಗುತ್ತೆ. ಹೀಗಿರುವಾಗ ಎಲ್ಲ ಸಾಯಲಿ ಅಂತ ಇರುವಂತಹ ಆಪರ್ಚುನಿಟಿಯನ್ನು ಕೂಡ ಇಲ್ಲಿ ಬಿಟ್ಟು ಹೋಗುವಂಥದ್ದು. ನೀವು ಮಾಡ್ತಿರುವಂತಹ ಯೋಚನೆ, ಆ ಯೋಚನೆಗೆ ತಕ್ಕಂತಹ ಪ್ರತಿಫಲನೇ ಇಲ್ಲಿ ಸಿಗ್ತಾ ಇದೆ. ಆದರೆ ಈ ಥರ ಆಗಿ ಏನೂ ಕೆಟ್ಟದಾಗಲ್ಲ. ಅಂದರೆ ನಿಮಗೆ ಈಗ ಏನಾಗಿದೆ ಅಂದರೆ, ನೀವು ಯೋಚನೆ ಮಾಡಿರುವಂತಹ ಕೆಲಸ ಅಂದ್ಕೊಂಡಕ್ಕಿಂತ ಜಾಸ್ತಿ ಕೆಟ್ಟದೇ ಆಗ್ತಾ ಇದೆ, ಅಥವಾ ಯಾವುದೋ ಒಂದು ಒಳ್ಳೇದು ಮಾಡಲಿಕ್ಕೆ ಹೋಗಿ ಕೆಟ್ಟದೇ ಆಗ್ತಾ ಇದೆ. ತುಂಬ ಸಲ ಪ್ರಯತ್ನ ಪಟ್ಟಿದ್ದೀರಾ, ಇವಾಗಲೂ ಪ್ರಯತ್ನ ಪಡ್ತಾ ಇದ್ದೀರಾ, ಸೋತೆ ಅಂತ ಕೂತ್ಕೊಳ್ತಿಲ್ಲ, ಜಾಸ್ತಿ ಪ್ರಯತ್ನ ಪಡ್ತಿದ್ದೀರಾ. ಆದರೆ ಅಲ್ಲೂ ಕೂಡ ಒಂದು ನಿರಾಶಾ ಭಾವನೆ ಇದೆ, ಇಲ್ಲಿ ನಿರಾಶೆ ಇದೆ. ಯಾಕೆ ಇಲ್ಲಿ ಸರಿ ಆಗ್ತಿಲ್ಲ, ಮನಸ್ಸು ತುಂಬ ನಿರಾಳ ಅಂತ ಅನ್ಸ್ಕೊಳ್ಳೋದಕ್ಕಿಂತ ಹೆಚ್ಚು ಗೊಂದಲ ಆಗಿತ್ತು.
ಆದರೆ ಇದಕ್ಕೆ ಭಯ ಪಡುವಂಥ ಅಗತ್ಯ ಇಲ್ಲ. ದ ಚಾರಿಯಟ್ ಕಾರ್ಡ್ ಬಂದಿದೆ. ಮೇ ಬಿ ಇಲ್ಲಿ ಒಬ್ಬ ವ್ಯಕ್ತಿಯ ಒಬ್ಬ ಗುರು ಅಥವಾ ನಿಮ್ಮ ಮಾರ್ಗದರ್ಶಕ ಯಾರಿದ್ದಾರೆ ಅವರ ಜೊತೆ ನೀವು ಕೇಳಬೇಕಾದಿತ್ತು. ಅವರ ಒಂದು ಮಾರ್ಗದರ್ಶನದ ಮೂಲಕ ನೀವು ಮುಂದುವರಿಯೋದು ಒಳ್ಳೆಯದು. ಅಲ್ಲಿ ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ, ಆದರೆ ಅದನ್ನು ಸಂಭಾಳಿಸ್ಕೊಂಡು ಹೋಗುವರು ಬೇಕು. ಇಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅಂದರೆ, ನಿಮ್ಮ ಕೈಯಲ್ಲಿ ಪ್ರಪಂಚ ಇದೆ, ನಿಮ್ಮ ಕೈಯಲ್ಲಿ ಆಯ್ಕೆಗಳಿವೆ, 1-2 ಆಯ್ಕೆಗಳಿವೆ. ಆದರೆ ಆ ಆಯ್ಕೆನ ಹೇಗೆ ನಿಭಾಯಿಸಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನೀವು ನೆನೆಸ್ಕೊಂಡಕ್ಕಿಂತ ಜಾಸ್ತಿಯಾಗಿ ನಿಮಗೆ ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಕೆಟ್ಟದೇ ನಡೀತಾ ಇದೆ. ಇಲ್ಲಿ ಒಬ್ಬರೇ ಯೋಚನೆ ಮಾಡ್ತಿದ್ದೀರಾ, ಇಲ್ಲಿ ಒಬ್ಬರೇ ಮುಂದುವರಿತಿದ್ದೀರಾ, ಇಲ್ಲಿ ಯಾರ ಜೊತೆನೂ ನೀವು ಮಾತಾಡ್ತಿಲ್ಲ, ಯಾರ ಹೆಲ್ಪನ್ನು ನೀವು ಇಲ್ಲಿ ತಗೊಳ್ತಿಲ್ಲ. ಅದಕ್ಕೋಸ್ಕರ ಏನಾಗ್ತಿದೆ, ಇಲ್ಲಿ ನಿಮ್ಮ ಮನಸ್ಥಿತಿ ತುಂಬ ಗೊಂದಲ ಅಂತ ಅನ್ನಿಸ್ತಿದೆ. ನೀವಿಲ್ಲಿ ಏನು ಮಾಡಬೇಕು, ಏನು ಮಾಡ್ತಿದ್ದೀರಾ ಅಂದರೆ, ನೀವು ಎಲ್ಲದನ್ನೂ ಒಬ್ಬರೇ ಮಾಡುವಂತಹ ಪ್ರಯತ್ನದಲ್ಲಿದ್ದೀರಾ. ನೀವು ಹೀಗೆ ಪ್ರಯತ್ನ ಮಾಡೋದ್ರಿಂದನೇ ನಿಮಗಿಲ್ಲಿ ಕಷ್ಟ ಆಗ್ತಾ ಇದೆ. ನಿಮಗೆ ಇಲ್ಲಿ ನಿರ್ಧಾರ ತಗೊಳ್ಳಿಕ್ಕೆ ನಿಮಗೆ ಕಷ್ಟ ಅನ್ನಿಸ್ತಿದೆ. ಹೀಗೆ ನಿರ್ಧಾರ ತಗೊಳ್ಳಿಕ್ಕೆ ಕಷ್ಟ ಅನ್ನಿಸೋದಕ್ಕೆ ಇಲ್ಲಿ ಜಾಸ್ತಿಯಾಗಿ ನಿಮಗೆ ಗೊಂದಲ ಅಂತ ಅನ್ನಿಸ್ತಿದೆ. ಎಲ್ಲ ಆಯ್ಕೆಗಳು ನಿಮ್ಮ ಹತ್ರನೇ ಇದೆ, ಆಯಿತಾ? ಈ ಆಯ್ಕೆಗಳು ನಿಮ್ಮ ಹತ್ರ ಇದ್ದರೂ ಕೂಡ ನಿಮಗೆ ಅದರಲ್ಲಿ ಸರಿಯಾದ ನಿರ್ಧಾರವನ್ನು ತಗೊಳ್ಳಿಕ್ಕೆ ಆಗ್ತಿಲ್ಲ. ಓಕೆ, ಇದಕ್ಕೋಸ್ಕರನೇ ನೋಡಿ ಈಗ ಅನ್ನಿಸ್ತಾ ಇದೆ. ಇದಕ್ಕೋಸ್ಕರನೇ ನಿಮಗೆ ಜಾಸ್ತಿಯಾಗಿ ಈ ರೀತಿಯಾಗಿ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ನೀವು ಬೆರಿಬೇಕು. ಎಲ್ಲೋ ಒಂದು ಕಡೆ ನೀವು ತಗೊಂಡಿರುವಂತಹ ನಿರ್ಧಾರ, ನೀವು ಎಲ್ಲೋ ಒಂದು ಕಡೆ ಓಪನ್ ಅಪ್ ಆಗಬೇಕು. ನೀವು ಇದ್ರ ಬಗ್ಗೆ ತಿಳಿಸ್ಬೇಕು. ನೀವೀಗ ಏನಾದರೂ ಒಂದು ಕೆಲಸನ ಮಾಡಬೇಕು ಅಂತ ಹೊರಟಿದ್ರೆ ನೀವು ಅದರ ಬಗ್ಗೆ ಯಾರ ಜೊತೆ ಆದರೂ ಹೇಳ್ಕೋಬೇಕು. ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯದನ್ನು ನಿಮ್ಮ ಬಗ್ಗೆ ಬಯಸಿದರೆ ಆ ವ್ಯಕ್ತಿಯ ಜೊತೆ ಇದನ್ನು ಹಂಚ್ಕೋಬೇಕು. ಹಂಚ್ಕೊಂಡಾಗ ಏನಾಗುತ್ತೆ, ಇಲ್ಲಿ ನೀವು ಹೋಗ್ತಿರೋ ದಾರಿ ಸರಿಯೋ ತಪ್ಪೋ ಅಂತ ಗೊತ್ತಾಗುತ್ತೆ. ಅವರಿಂದ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ಈ ರೀತಿ ಸಿಗೋದ್ರಿಂದ ನೀವು ಮಾಡುವಂತಹ ಕೆಲಸ ಮುಂದೊಂದು ದಿನ ಖಂಡಿತವಾಗಿಯೂ ಸಕ್ಸಸ್ ಆಗುತ್ತೆ. ನಿಮ್ಮ ಭಾವನೆಗಳಲ್ಲಿ ಚೇಂಜಸ್ ಆಗುತ್ತೆ. ಇಲ್ಲಿ ನಿಮ್ಮ ಭಾವನೆಗಳಲ್ಲಿ ಚೇಂಜಸ್ ಆದರೆ ನೀವೊಂದು ಒಳ್ಳೆಯ ಲೈಫನ್ನು ಇಲ್ಲಿ ಲೀಡ್ ಮಾಡಲಿಕ್ಕೆ ಸಾಧ್ಯ ಇದೆ. ಮೊದಲನೇ ಕಾರಣ, ನಮ್ಮ ಏನಾದರೂ ಒಂದು ಕೆಡುಕಿಗೆ ಮೊದಲೇ ಕಾರಣ ನಮ್ಮ ಮನಸ್ಸು, ಹೌದಲ್ವಾ? ಏನಾದರೂ ಒಂದು ಒಳ್ಳೆ ಕೆಲಸನ ನಾವು ಮಾಡಲಿಕ್ಕೆ ಹೋಗಬೇಕು ಅಂತ ಅನ್ನೋಷ್ಟರಲ್ಲಿ ಮನಸ್ಸಲ್ಲಿ ಕೆಟ್ಟ ಯೋಚನೆಗಳು ಬರೋದಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ, ನೀವಿಲ್ಲಿ ಶ್ರಮಪಟ್ಟು ಏನು ಕೆಲಸ ಮಾಡಲಿಕ್ಕೆ ಹೊರಟಿದ್ದೀರಾ, ನಿಮ್ಮ ಮುಂದೆ ಇರುವಂತಹ ನಿಮ್ಮ ಆಯ್ಕೆಗಳು, ಅದನ್ನು ನೀವು ಸರಿಯಾದ ರೀತಿಯಲ್ಲಿ ನೀವು ನಡೆಸ್ಕೊಂಡು ಹೋಗಲಿಕ್ಕೆ ಒಬ್ಬ ವ್ಯಕ್ತಿಯ ಒಂದು ಮಾರ್ಗದರ್ಶನವನ್ನು ನೀವು ತಗೊಳ್ಬೇಕು. ನೀವು ಮಾಡ್ತಿರೋದು ಸರಿಯೇ, ಓಕೆ, ಒಂದು ಒಳ್ಳೆಯ ಆರಂಭ. ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರಾ, ಆಯ್ತಲ್ಲ? ಏಸ್ ಆಫ್ ವಾಂಡ್ಸ್ ಇದೆ ಇಲ್ಲಿ. ನಿಮ್ಮೊಂದು ಹೊಸ ಪ್ರಯತ್ನ ಅದು ಖಂಡಿತವಾಗಿಯೂ ಅದು ಕೈಗೂಡುತ್ತೆ. ಆದರೆ ಅದರಲ್ಲಿ ಇರುವಂತಹ ಗೊಂದಲವನ್ನು ನೀವು ಇಲ್ಲಿ ನಿವಾರಣೆ ಮಾಡಬೇಕು. ಇಲ್ಲಿ ನೀವು ಯೋಚನೆ ಮಾಡಬೇಕು. ಪೇಜ್ ಆಫ್ ಕಪ್ಸ್ ಇದೆ, ಒಂದು ಒಳ್ಳೆಯ ಆರಂಭನೇ ಇದು, ಆಯಿತಾ? ನೀವು ಕಲರ್ಫುಲ್ ಲೈಫನ್ನು ತುಂಬ ಇಷ್ಟಪಡ್ತೀರಾ, ನಿಮಗೆ ಖುಷಿ ಇದೆ, ಆದರೆ ಅಲ್ಲಿ ಆಯ್ಕೆಗಳಿಲ್ಲ. ನೀವು ಒಬ್ಬರೇ ಮಾಡ್ತಿದ್ದೀರಾ, ಒಬ್ಬರೇ ಕೆಲಸ ಮಾಡ್ತಿದ್ದೀರಾ, ಒಬ್ಬರೇ ಪ್ರಯತ್ನ ಪಡ್ತಿದ್ದೀರಾ, ಫಲ ಇದೆ, ಆದರೆ ಇಲ್ಲಿ ನೆಮ್ಮದಿ ಅನ್ನೋದಿಲ್ಲ. ಯಾಕೆ ನೆಮ್ಮದಿ ಇಲ್ಲ ಅಂದರೆ, ನೀವು ಎಲ್ಲೋ ಒಂದು ಕಡೆ ಎಲ್ಲನ ಮುಚ್ಚಿಟ್ಟು ಕೆಲಸ ಮಾಡುವಂತಹ ಪ್ರಯತ್ನ ಪಡ್ತಿದ್ದೀರಾ. ಇಂಥದ್ದೆಲ್ಲ ಸಮಸ್ಯೆಗಳಿರುತ್ತೆ. ಅದಕ್ಕೋಸ್ಕರ ನೀವು ಜೊತೆಯಾಗಿ ಯಾರ್ದಾದ್ರೂ ಜೊತೆಯಾಗಿ ಅವ್ರ ಜೊತೆ ಹಂಚ್ಕೊಳ್ಳಿ. ನೀವು ಗೆಳೆತನನ ಬೆಳೆಸ್ಕೊಳ್ಳಿ. ಈ ರೀತಿಯಾದ ಒಗ್ಗಟ್ಟಿನ ಜೀವನ ಎಲ್ಲೋ ಒಂದು ಕಡೆ ನಿಮ್ಗೆ ಖುಷಿ ಸಿಗುತ್ತೆ. ಈ ಥರ ನೀವು ಬೆರೆತ್ಕೊಳ್ಬೇಕು. ಏನಾದರೂ ಒಂದು ಪಾರ್ಟಿ, ಇವೆಂಟ್, ಇಂಥದ್ರಲ್ಲಿ ನೀವು ಪಾಲ್ಗೊಳ್ಬೇಕು, ಆಯಿತಾ? ಆಮೇಲೆ ಇಲ್ಲಿ ನೋಡಿ 4 ಆಫ್ ಸಾರ್ಡ್ಸ್ ಕೂಡ ಇದೆ. ಇದು ಕೂಡ ಹಾಗೆಯೇ ನೀವೆಲ್ಲೋ ಒಂದು ಕಡೆ ವಿಶ್ರಾಂತಿಯನ್ನು ತಗೊಳ್ತಿದ್ದೀರಾ. ನಿಮ್ಮ ಯೋಚನೆಗಳಿಗೆ ನೀವು ಇಲ್ಲಿ ವಿಶ್ರಾಂತಿ ಕೊಡಿ. ಖಂಡಿತವಾಗಿ ನೀವು ವಿಶ್ರಾಂತಿ ಕೊಟ್ಟರೆ ಮುಂದೊಂದು ದಿನ ನಿಮಗೊಂದು ಒಳ್ಳೆ ಉತ್ತಮವಾದಂತಹ ಜೀವನ ನಿಮ್ಮದಾಗುತ್ತೆ, ಆಯಿತಲ್ಲ? ದ ಎಂಪ್ರೆಸ್ ಕಾರ್ಡ್ ಬಂದಿದೆ. ಇದೊಂದು ತುಂಬ ಒಳ್ಳೆಯ ಧನಾತ್ಮಕ ಕಾರ್ಡ್, ಆಯಿತಾ? ಶುಕ್ರನ ಆಡಳಿತದಲ್ಲಿರುವಂತಹ ಕಾರ್ಡ್ ಇದು. ಈ ಕಾರ್ಡ್ ನಿಮಗೆ ಒಂದು ಸಮೃದ್ಧಿಯ ಜೀವನವನ್ನು ತೋರಿಸುತ್ತೆ. ಮೇ ಬಿ ನೋಡಿ, ಒಬ್ಬ ಇಲ್ಲಿ ಮಾರ್ಗದರ್ಶಕ ಇದ್ದಾರೆ, ಅದೇ ರೀತಿ ಒಬ್ಬಳು ರಾಣಿ ಕೂಡ ಇಲ್ಲಿ ಇದ್ದಾಳೆ. ಇಂತಹ ಒಂದು 2 ವ್ಯಕ್ತಿಗಳ
ನಿಮಗೆ ಸಮ್ಮುಖದಲ್ಲಿ ಏನಾಗುತ್ತೆ ಅಂದರೆ ಒಂದು ಒಳ್ಳೆಯ ಕಾರ್ಯ ಸಿದ್ಧಿಯಾಗಲಿಕ್ಕೆ ಸಾಧ್ಯ. ಈಗಾಗಲೇ ನಿಮ್ಮ ಜೀವನದಲ್ಲಿ ಇರ್ಬೋದು ಒಬ್ಬರು ವ್ಯಕ್ತಿ ಅಥವಾ ಒಬ್ಬರು ಹೆಂಗಸು ನಿಮ್ಮನ್ನು ತುಂಬ ಮೋಟಿವೇಟ್ ಮಾಡುವಂತಹ ಒಂದು ಮಹಿಳೆ ಆಗಿರ್ಬೋದು, ತುಂಬ ಮೋಟಿವೇಟ್ ಮಾಡುವಂತಹ, ತುಂಬ ಮಾರ್ಗದರ್ಶನ ಮಾಡ್ಕೊಂಡು ಹೋಗುವಂತಹ ಒಬ್ಬ ಮಾರ್ಗದರ್ಶಕ ಆಗಿರ್ಬೋದು. ಇವರಿಬ್ಬರು ಕೂಡ ನಿಮ್ಮ ಜೀವನದಲ್ಲಿ ಅತ್ಯವಶ್ಯಕವಾಗಿ ಬೇಕೇ ಬೇಕು. ಒಂದು ವೇಳೆ ಇದ್ದರೆ ಅವರ ಮಾತನ್ನು ನೀವು ಖಂಡಿತವಾಗಿಯೂ ಕೇಳಿ. ಹೀಗೆ ಮಾಡೋದ್ರಿಂದ ಸಮೃದ್ಧಿಯ ಜೀವನ ನಿಮ್ಮದಾಗುತ್ತೆ. ನಿಮ್ಮ ಭಾವನೆಗಳಲ್ಲಿ ತುಂಬ ಬದಲಾವಣೆ ಆಗುತ್ತೆ. ನೀವೊಂದು ಒಂದು ಉತ್ತಮ ತಿಳುವಳಿಕೆಯುಳ್ಳಂತಹ ಒಬ್ಬ ವ್ಯಕ್ತಿಯಾಗಿ ಬದಲಾಗ್ತೀರಾ. ಆಗ ನಿಮ್ಮ ಯೋಚನೆ ಎಷ್ಟೇ ಒಳ್ಳೆಯ ಯೋಚನೆ ಮಾಡಿದರೂ ನಿಮಗೆ ಕೆಟ್ಟ ಯೋಚನೆ ಬರಲಿಕ್ಕಂತೂ ಸಾಧ್ಯವೇ ಇಲ್ಲ. ಒಳ್ಳೆ ಯೋಚನೆಗಳೇ ಬರ್ತಾ ಹೋಗ್ತಾ ಇದೆ. ಪ್ರೆಸೆಂಟ್ ಏನಾಗ್ತಾ ಇದೆ ಅಂದರೆ ನೀವು ಎಷ್ಟೇ ಒಳ್ಳೆಯದಾಗಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಯೋಚನೆ ಮಾಡಿದರೂ ಕೂಡ ಅದು ಯಾಕೋ ಒಳ್ಳೆಯದಾಗ್ತಿಲ್ಲ, ಎಲ್ಲ ಕೆಟ್ಟದೇ ಆಗುತ್ತೆ. ಯಾಕೆ ಆಗುತ್ತೆ ಅಂದರೆ ಆ ವಿಷಯದ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಇರುವಂತಹ ನೆಗೆಟಿವ್ ಭಾವನೆಗಳು, ಅದರ ಬಗ್ಗೆ ಇರುವಂತಹ ನಕಾರಾತ್ಮಕ ಯೋಚನೆಗಳು, ಆ ಯೋಚನೆಗಳಿಂದ ನಿಮ್ಮ ಆಗುವಂಥ ಕೆಲಸ ಆಗದೆ ಹಾಗೆ ಬಾಕಿ ಆಗಿರುತ್ತೆ. ಹಾಗೆ ಈಗ ನಿಮ್ಮ ಮನಸ್ಥಿತಿ ಅದನ್ನು ಯೋಚನೆ ಮಾಡಿ ಏನಾಗಿದೆ ಅಂದರೆ ಅಂಥ ಯೋಚನೆನೇ ಬೇಡಪ್ಪ ಅಂತ ಅನಿಸ್ತಿದೆ. ಬೇಡ, ನಾನು ಯಾವುದನ್ನು ಯೋಚನೆ ಮಾಡಲ್ಲ, ಹಾಗಾಗಬೇಕು ಹೀಗಾಗಬೇಕು ಯೋಚನೆನೇ ಮಾಡಲ್ಲ, ನಾನು ನೆನೆಸ್ಕೊಂಡ್ರೆ ಏನೋ ಆಗೋದು ಅದು ಇನ್ನೇನೋ ಆಗುತ್ತೆ, ಅದಕ್ಕೋಸ್ಕರ ಯೋಚನೆನೇ ಮಾಡಲ್ಲ ಅಂತ ನೀವೇನಾದರೂ ತಿಳ್ಕೊಂಡಿದ್ರೆ ದಯವಿಟ್ಟು ಜೀವನದಲ್ಲಿ ಒಂದೊಳ್ಳೆ ಗುರು ಅಥವಾ ಯಾರಾದರೂ ಮಾರ್ಗದರ್ಶಕರಿದ್ದರೆ, ನಿಮ್ಮ ತಂದೆ ತಾಯರಿದ್ದರೆ, ಅನುಭವಸ್ಥರು ಇದ್ದರೆ ಅವ್ರ ಜೊತೆ ಕೇಳಿ ಏನಾದರೂ ನಿಮಗೊಂದು ಒಳ್ಳೆಯ ಅಭಿಪ್ರಾಯ ಅವರು ಕೊಡ್ಬೋದು. ಹೀಗೆ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಿಮ್ಮ ಜೀವನದಲ್ಲಿ ಇನ್ನೂ ಕೂಡ ನೀವು ಅಭಿವೃದ್ಧಿಯನ್ನು ಹೊಂದ್ತೀರಾ ಅಂತ ಇಲ್ಲಿ ಕಾರ್ಡ್ಸ್ ಸ್ಪಷ್ಟವಾಗಿ, ಅಂದರೆ ಯೂನಿವರ್ಸ್ನಿಂದ ನಿಮಗೆ ಸ್ಪಷ್ಟವಾಗಿ ಮೆಸೇಜ್ ಬಂದಿದೆ. ಆಯಿತಾ? ಈಗ ಇದೇ ಸಂಬಂಧಕ್ಕೆ ಪಟ್ಟಂತೆ, ಆಯಿತಾ, ನೀವು ಎಷ್ಟೇ ಇದರಲ್ಲಿ ನಿಮ್ಮ ಮನಸ್ಸಲ್ಲಿ ಒಳ್ಳೇದು ಮಾಡಲಿಕ್ಕೆ ಹೋದರೂ ಕೆಟ್ಟದೇ ಆಗುತ್ತೆ ಅಂತ ಹೇಳೋದ್ರಲ್ಲಿ ನಮಗೆ ಸ್ಪಷ್ಟವಾಗಿ ಉತ್ತರ ಸಿಕ್ಕಿದೆ. ಆದರೆ ಏಂಜಲ್ಸ್ ಇನ್ನೂ ಕೂಡ ಏನಾದರೂ ಅದ್ರ ಬಗ್ಗೆ ಹೇಳ್ತಾರಾ, ಏನಾದರೂ ಎಕ್ಸ್ಟ್ರಾ ಮಾಹಿತಿ ಅವರಿಂದ ನಿಮಗೆ ಏನಾದರೂ ಒಂದು ಮೆಸೇಜ್ ಸಿಗ್ಬೋದಾ ಅನ್ನೋದನ್ನು ಇಲ್ಲಿ ನೋಡೋಣ. ಲುಕ್ ಫಾರ್ ಅ ಸೈನ್ ಅಂತ ಕೊಟ್ಟಿದ್ದಾರೆ, ಆ ಚಿಹ್ನೆಗಾಗಿ ನೋಡಿ ಅಂತ. ಅಂದರೆ ನೋಡಿ ಯಾಕೆ ಹೀಗೆ ಕೊಟ್ಟಿದ್ದಾರೆ ಅಂದರೆ ದೇವರು ಇಲ್ಲಿ ಸ್ಪಷ್ಟವಾಗಿ ಈ ಕಾರ್ಡ್ನ ಮೂಲಕ ನಿಮಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಸರಿಯಾಗಿ ಗಮನಿಸಿ ಮುಂದುವರಿಯಿರಿ ಅನ್ನೋದು ಇಲ್ಲಿ ಏಂಜಲ್ಸ್ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ದೇವರು ನಿಮ್ಮ ಇಷ್ಟ ದೇವರು ಯಾವ ರೀತಿಯ ಒಂದು ಬಲವಾದ ದಾರಿಯನ್ನು ನಿಮಗೆ ತೋರಿಸಿದಾರೋ, ಈ ಕಾರ್ಡ್ ಮೂಲಕ ನಿಮಗೆ ತೋರಿಸಿರುವಂತಹ 2 ಮಾರ್ಗದರ್ಶಕರಾಗಿರ್ಬೋದು ಅಥವಾ ನಿಮ್ಮ ಮನಸ್ಸಿನ ಗೊಂದಲಗಳಾಗಿರ್ಬೋದು, ಇದರಿಂದ ನಿಮಗೆ ಏನಾದರೂ ಚೇಂಜಸ್ ಆಗುವಂತಹ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರೂ ಕೂಡ ಆ ಸಣ್ಣ ಕ್ಲೂವನ್ನು ನೋಡಿ ಅದನ್ನು ಚೇಂಜಸ್ ಮಾಡಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಇದೇ ರೀತಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಇಂತಹ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ, ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಬಗ್ಗೆ ನನಗೆ ಕನ್ಫರ್ಮೇಷನ್ ಬೇಕು ಅಂತ ಏನಾದರೂ ಮನಸ್ಸಲ್ಲಿದ್ದರೆ ನೀವು ಇನ್ಬಾಕ್ಸಲ್ಲಿ ನನಗೆ ಕಮೆಂಟನ್ನು ಮಾಡಬಹುದು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಮಾತೆರೆಗಳ ನಮಸ್ಕಾರ.